ಕಲರ್ ಟಾಕೀಸಿಂದ ಮುದ್ದೆ ಊಟಕ್ಕೆ ಮಾಡಕ್ ಬಂದಿದ್ದೀನಿ. ಜಾಸ್ತಿ ಯಾರು ತಿಂತಾರೆ ಅಂತ ಕಾಂಪಿಟೇಷನ್ ನಮಗೂ ನಿಮ್ಗೂ. ಮುದ್ದೆನ ಹಂಗಲ್ಲ ತಿನ್ನೋದು, ಇಲ್ಲಿ ನೋಡಿ ಹಿಂಗ್ ಮುರ್ಕೋಬೇಕು, ಹಿಂಗ್ ತಿನ್ಕೋಬೇಕು. ನಾನ್ ನೋಡಿ ಸರ್ ಚರ್ಬಿ ಜೊತೆ ಹಾಕೊಂಡು ನೆಂಚ್ಕೊಂಡು ತಿಂತಾ ಇದ್ದೀನಿ. ಮುದ್ದೆನ ಸ್ಪೂನ್ ತಿಂತವ್ರೆ. ನ್ಯೂಸ್ ಗೊತ್ತಾ? ರಜನಿಕಾಂತ್ ಸರ್ ಬೆಂಗಳೂರಿಗೆ ಬಂದಿದ್ರು, ಹುಷಾರಿಲ್ಲ ಅಂದ್ರು, ನಾನೇ ಮುದ್ದೆ ಮಾಡ್ಕೊಟ್ಟಿದ್ದೀನಿ ಗೊತ್ತಾ. ನೆಕ್ಸ್ಟ್ ನಂದು ಕನ್ಸು ಬಂದು ಒಂದು ಡಾಂಕಿ ಸೈಜ್ ನಾಯಿನ ತಗೋಬೇಕು ಅಂತ. ಕಣ್ಣೆಲ್ಲ ಒಂಥರ ಕುಡುಕ್ರು ತರ ಹಂಗೆ ಸ್ಯಾಗ್ ಆಗ್ಬಿಟ್ಟು ಹಂಗೆ ನಡೆಯೋದು ಅಷ್ಟೇ ತೂರ ಆಡ್ಕೊಂಡು ಒಳ್ಳೆ ಗಾಂಜಾ ಮಾಸ್ಟರ್ ತರ. ಮುದ್ದೆ ತಿಂದ್ರೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ನಂದು ಮಿಮಿಕ್ರಿ ತರ ಮಾಡಿದ್ಮೇಲೆ ಅವ್ರು ಎಲ್ಲೋದ್ರು ಹರ್ಷ ಅಂತ ಓಡ್ ಬರ್ತಾರಂತ ಅವ್ರ ಹತ್ರ. ದರ್ಶನ್ ಮೂವಿಲಿ ಮಾಡಿರೋರು ನನಗೆ ಒಂದು ಫಂಕ್ಷನಲ್ಲಿ ಬಂದಿದ್ರು, ನನ್ನ ಜೊತೆ ಆ್ಯಕ್ಟ್ ಮಾಡಿರೋರು. ಬರೀ ಅವ್ರು ಕಪ್ಪಗಿದ್ರಿ ಅಲ್ಲಿಗೆ ಕಟ್ ಮಾಡಿಬಿಟ್ಟು ಅದನ್ನೇ ಫುಲ್ಲು ಟ್ರೋಲ್ ಮಾಡ್ತಾವ್ರೆ. ಆದರೆ ಅದರಿಂದನೇ ನಾನು ಫೇಮಸ್ ಆಗ್ತಾ ಇರೋದು. ನಾನು ಅಂಥವ್ರಿಗೆ ಧನ್ಯವಾದ ಹೇಳೋದು. ನೋಡಿ, ನಾನು 8 ಮುದ್ದೆ ತಿನ್ನೋದಕ್ಕೆ ನನಗೆ ಸಾಕಾಗೋಯ್ತು. ಇವ್ರು 10 ಮುದ್ದೆನೂ ಖಾಲಿ ಮಾಡಿದಾರೆ ಮರೆಯ. ಅವರು ಒಂದು ಹೊಸದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಇದ್ರಂತೆ. ಸುದೀಪ್ ಸರ್ದು ರೆಡಿ ಇದೆ, ಆದರೂ ಅವ್ರು ಫಸ್ಟ್ ಆಗ್ತಾ ಇಲ್ಲ. ನಂದನ್ನು ಫಸ್ಟ್ ಹಾಕ್ಬಿಟ್ಟು ಬೋಣಿ ಮಾಡ್ಬಿಟ್ಟು ಆಮೇಲೆ ಹಾಕ್ತೀನಿ ಅಂತ ಅಂದರೆ ನಾನು ಎಷ್ಟು ವೈರಲ್ ಅಂತ ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಾನು ಗೊತ್ತಲ್ಲ ಬಿಗ್ ಬಾಸ್ ಕರಿಬಸಪ್ಪ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡ್ರು. ನಾನು ಇವಾಗ ಎಲ್ಲಿದ್ದೀನಿ ಗೊತ್ತಾ? ಕಲರ್ ಟಾಕೀಸಿಂದ ಮುದ್ದೆ ಊಟಕ್ಕೆ ಮಾಡಕ್ಕೆ ಬಂದಿದ್ದೀನಿ. ಏನಪ್ಪ ಇಷ್ಟೊಂದು ಮುದ್ದೆನ ರಾಶಿ ಹಾಕಿ ಕುತ್ಕೊಂಡಿದ್ದೀರ ಅಂದ್ಕೊಂಡಿದ್ದೀರಾ? ಏನು ಗಾಬರಿ ಪಡೋಕೆ ಹೋಗ್ಬೇಡಿ. ನನ್ನ ಜೊತೆ ಯಾರಿದ್ದಾರೆ ಹೇಳಿ? ಅಲ್ಲಿ ಸ್ವಲ್ಪ ಹಂಗೆ ಝೂಮ್ ಮಾಡಿ ತೋರಿಸಿ. ನಮಸ್ತೆ. ಸತೀಶ್ ಗ್ಯಾಡಪ್ಪಂ ಸರ್ ಇದ್ದಾರೆ. ಅವ್ರಿಗೆ ಇವಾಗ ಬರೇ ಮಟನ್ ತಿಂದು ಅಭ್ಯಾಸ ಆಗೋಗ್ಬಿಟ್ಟೈತೆ. ಮುದ್ದೆ ತಿನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಸರ್, ಮುದ್ದೆ ತಿನ್ನಿ ಸರ್. ಅಲ್ಲ, ನೀವು ಇಷ್ಟ ಹಾಕ್ಬಿಟ್ರೆ ನಾನು ಮಟನ್ 1.5 kg ತಿಂತೀನಿ ಸರ್. ನೀವು ಮುದ್ದೆನೇ ಒಂದು 10 ಹಾಕ್ಬಿಟ್ಟಿದ್ದೀರಲ್ಲ ಸರ್, ಹೆಂಗ್ ತಿನ್ನ ಸರ್? ಅನ್ಕೊಂಡು ತಿನ್ಬೇಕಷ್ಟೇ. ಮಟನ್ 1.5 kg ತಿಂತೀರ ಅಂದರೆ ಇಷ್ಟು ಮುದ್ದೆ ಲೆಕ್ಕ ಅಲ್ಲ. ನಿಮಗೆ ಮಟನ್ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅಂದರೆ ದಪ್ಪ ಆಗ್ತೀರ. ಮುದ್ದೆ ತಿಂದರೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಓಕೆ, ಹಂಗಾರೀಗ ಜಾಸ್ತಿ ಯಾರು ತಿಂತಾರೆ ಅಂತ ಕಾಂಪಿಟೇಷನ್ ನಮಗೂ ನಿಮ್ಗೂ. ಆಯ್ತಾ? ಚಾಲೆಂಜ್ ರೆಡಿ ಸರ್, ಸ್ಟಾರ್ಟ್ ಮಾಡಿ ಸರ್. ಸರ್, ಮುದ್ದೆನ ಹಂಗಲ್ಲ ತಿನ್ನೋದು, ಇಲ್ಲಿ ನೋಡಿ ಹಿಂಗ್ ಮುರ್ಕೋಬೇಕು, ಹಿಂಗ್ ತಿನ್ಕೋಬೇಕು. ನಾನು ನೋಡಿ ಸರ್ ಚರ್ಬಿ ಜೊತೆ ಹಾಕೊಂಡು ನೆಂಚ್ಕೊಂಡು ತಿಂತಾ ಇದ್ದೀನಿ. ಅಲ್ಲ, ಮುದ್ದೆನ ಯಾರು ಸ್ಪೂನಲ್ಲಿ ತಿಂದಿರ ನೋಡಿದಿರಾ? ಸತೀಶ್ ಗ್ಯಾಡಪ್ಪಂ ಸರ್ ಅವರೇ ಮಾಡ್ತಿದ್ದಾರೆ. ಮುದ್ದೆನ ಸ್ಪೂನಲ್ಲಿ ತಿಂತವ್ರೆ ಸರ್. ನಾನು ಮಟನ್ ಅನ್ಕೊಂಡು ತಿಂತಾ ಇದ್ದೀನಿ ಸರ್. ಮುದ್ದೆ ಅಂದ್ರೆ ಇಷ್ಟು ತಿನ್ನಕ್ಕಾಗಲ್ಲ ಸರ್. ನಾನು ಮಟನ್ ಅನ್ಕೊಂಡು ಮುದ್ದೆ ತಿನ್ನಿ. ಅಲ್ಲ ಸರ್, ಮುದ್ದೆ ನಾನು ತಿನ್ನೋದು ಮಟನ್ ಅನ್ಕೊಂಡು ತಿಂತಾ ಇದ್ದೀನಿ. ನೋಡಿ ಮಟನ್ ಸಾರ್ಗೆ ಮುದ್ದೆನ ಸಾರ್ಗೆ ಅಲ್ಲಿ ನೋಡಿ ನೆಂಚ್ಕೊಂಡು ಮಟನ್ಗೂ ಟಚ್ ಮಾಡ್ಕೊಂಡು ತಿಂತಾ ಇದೀನಿ. ಅಲ್ಲ, ಮುದ್ದೆನ ಯಾರಾದ್ರೂ ಸ್ಪೂನಲ್ಲಿ ತಿಂದಿರೋದು ನೋಡಿದಿರಾ? ನೋಡಿ ಸರ್ ಹೆಂಗ್ ಅಗಿತಾ ಇದೀನಿ. ನೋಡಿ ಸರ್, ಹಿಂಗೆ ಸರ್, ಹಿಂಗ್ ತಗೋಬೇಕು, ಹಿಂಗ್ ಮುರ್ಕೋಬೇಕು. ಅದೇನ್ ಮಟನ್ ಸರ್ ನುಂಗೋದಕ್ಕೆ? ನಾನು ಮಟನ್ 1.5 kg ಕೊಟ್ಟಿದ್ದೀನಿ, ಹಂಗಂಗೆ ನುಂಗ್ಬಿಡ್ತೀನಿ. ಮುದ್ದೆ ಇದು ಮಟನ್ ನುಂಗ್ತೀರಾ? ಮುದ್ದೆ ತಿನ್ನಿ. ಕಾಂಪಿಟೇಷನ್ ನೀವು ಸ್ಲೋ ಮಾಡ್ತಾ ಇರಿ. ನಾನು ಬೇಗ ತಿಂತಾ ಇದ್ದೀನಿ. ಆಗ್ಲೇ ನೋಡಿ ಅರ್ಧ ಮುದ್ದೆ ಖಾಲಿ ಆಯ್ತು ನಂದು. ನಾನು ನನ್ನ ಸ್ಟೈಲಲ್ಲಿ ತಿಂತಾ ಇದ್ದೀನಿ ಸರ್. ನಾನು ನನ್ನ ಸ್ಟೈಲಲ್ಲಿ ತಿಂತಾನೆ. ಒಟ್ನಲ್ಲಿ ಖಾಲಿ ಆಗ್ಬೇಕು. ನೀವು ಹಂಗಾರ ತಿನ್ನಿ, ನಾನು ಹಿಂಗಾರ ತಿಂತೀನಿ. ಒಟ್ನಲ್ಲಿ ಖಾಲಿ ಆಗ್ಬೇಕು. ಸ್ನೇಹಿತರೆ ನೋಡಿ, ಸೂಪ್ ಜೊತೆ ಎಷ್ಟು ಮುದ್ದೆ ಇದೆಲ್ಲ ದೇಹಕ್ಕೆ ತಂಪು, ತೋಳಿಗೆ ಬಲ. ನಾವು ಹಿಂಗಾದ್ರೂ ತಿಂದ್ಬಿಟ್ಟು ಇಬ್ರು ಬಾಡಿನ ಸ್ವಲ್ಪ ಮೇಂಟೈನ್ ಮಾಡ್ತಾನೆ ರೀ. ನಂದು ಅರ್ಧ ಮುದ್ದೆ ಖಾಲಿ ಆಯ್ತು ಸ್ಪೂನಲ್ಲಿ. ನಾನು ತಿಂತೀನಿ ಈಗ ರಬ ಅಂತಂದು. ಸ್ಪೂನಲ್ಲಿ ತಿಂತಿದ್ದಾರೆ, ನಾನು ಕೈಯಲ್ಲಿ ತಿಂತೀನಿ. ನೋಡಿ ಸಾರು ಹೆಂಗಿದೆ ನೋಡಿ. ನೀವು ಚಿಕನ್ ಹಾಕೊಂಡಿದ್ದೀರಾ, ನಾನು ನೋಡಿ ಮಟನ್ನು. ನಾನು ಮಟನ್ ಪ್ರಿಯ, ಚಿಕನ್ ಪ್ರಿಯನಾ? ನಾನು ಚಿಕನ್ ತಿಂತೀನಿ ಸರ್. ಅಂದ್ರೆ ಚಿಕನ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಚಿಕನ್ ತಿಂತಾ ಇದ್ದೀನಿ. ನೀವು ಜಿಮ್ ಬಾಡಿ, ನಮ್ದು ನೋಡಿ ಪೋಲಿಯೋ ಅಟ್ಯಾಕ್ ಬಾಡಿ. ಮಟನ್ ತಿಂದು ಮಟನ್ ಒಳ್ಳೇದು. ಬರೀ ಚರ್ಬಿನೇ ತಿಂತಾ ಇದ್ದೀನಿ ನೋಡಿ. ಕೊಲೆಸ್ಟ್ರಾಲ್ ನನಗೆ 400 ಇದೆ. ಮಟನ್ ತಿನ್ನಿ, ಜೊತೆ ಸ್ವಲ್ಪ ಮುದ್ದೆನ ತಿನ್ನಿ. ಎರಡು ನೆಂಚ್ಕೊಂಡು ತಿಂತಾ ಇದ್ದೀನಿ. ಮೊನ್ನೆ ನ್ಯೂಸ್ ಗೊತ್ತಾ? ರಜನಿಕಾಂತ್ ಸರ್ ಬೆಂಗಳೂರಿಗೆ ಬಂದಿದ್ರು, ಹುಷಾರಿಲ್ಲ ಅಂದ್ರು, ನಾನೇ ಮುದ್ದೆ ಮಾಡ್ಕೊಟ್ಟಿದ್ದೀನಿ ಗೊತ್ತಾ. ಅವ್ರಿಗೆ ರಜನಿಕಾಂತ್ ಸರ್ಗೆ ಹುಷಾರಿಲ್ಲದಕ್ಕೆ ನೀವು ಮುದ್ದೆ ಮಾಡ್ಕೊಟ್ಟೆ. ಮಟನ್ ಚಾಪ್ಸು ಮಾಡ್ಕೊಟ್ಟೆ ಅವ್ರಿಗೆ. ನೀವು ಮಾಡಿರೋ ಊಟ ತಿಂದ್ಬಿಟ್ಟು ರಜನಿಕಾಂತ್ ಸರ್ ನೀವು ಬೈಲಿಲ್ವಾ ನಿಮಗೆ? ಇಲ್ಲ, ಹೊಗಳಿದ್ರು. ಇನ್ನೂ ಮೊಲ ತರ ಇತ್ತದು, ಹಂಗೆ ಲೆಗ್ ಪೀಸ್ ಮೊಲ ತರ ಇತ್ತು. ಸ್ನೇಹಿತರೆ, ಈಗೆಲ್ಲ ಭಾಳ ಕಷ್ಟಪಡ್ತಾ ಇರ್ತೀರಾ. ನನ್ನ ಹತ್ರ ಅದೈತೆ ಇದೇ ಐತೆ ಅಂತ ಕೊಚ್ಕೊತಾ ಇರ್ತೀರಾ. ಎಷ್ಟಿದ್ರೇನು ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ಇದ್ದರೆ ಈ ಪ್ರಪಂಚದಲ್ಲಿ ಅವನಿಗಿಂತ ಸುಖಶಾಲಿ ನೆಮ್ಮದಿ ಜೀವಿ ಇನ್ನೊಬ್ರಿಲ್ಲ. ಏನಂತೀರಾ? ಕಷ್ಟಪಡೋದೆ ಮನುಷ್ಯ ಊಟಕ್ಕೋಸ್ಕರ ಅಲ್ವಾ? ನೋಡಿ, ಮುದ್ದೆನ ಮಟನ್ ಜೊತೆ ನೆಂಚ್ಕೊಂಡು ಹಾಕ್ಕೊಂಡು ತಿಂದರೆ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಗೊತ್ತಾ? ಮಟನ್ ವಿತ್ ಮುದ್ದೆ ಬಾಯಲ್ಲಿ ಎರಡು ಮಿಕ್ಸ್ ಮಾಡ್ಕೊಂಡು ಅಗಿತಾ ಇದ್ದೀನಿ. ಇವ್ರಿಗೆ ಟೇಸ್ಟ್ಲೆಸ್ಸು, ಬರೀ ಮುದ್ದೆ ತಿಂತಾವ್ರಿ ಇವರು. ನಾನು ಮಟನ್ ಜೊತೆ ನೆಂಚ್ಕೊಂಡು ತಿಂದರೆ ವಾವ್ ಅನ್ನೋ ಥರ ಇದೆ.
ನಾನು ಚಿಕನ್ ತಿಂತಾ ಇದ್ದೀನಿ. ನೋಡಿ ಹೆಂಗೆ ನೆಂಚ್ಕೊತಾ ಇದ್ದೀನಿ ಬಾಯೊಳಗೆ ಮಟನ್ ಇದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ 7 ದಿವಸಕ್ಕಾಗಷ್ಟು ಬಿಗ್ ಬಾಸ್ ಟೀಮ್ ಅವರು ಫುಡ್ ಕಳಿಸ್ತಾ ಇದ್ರು. ಅಲ್ಲಿ ಅದ್ರ ಬೆಲೆ ಗೊತ್ತಿಲ್ಲದೆ ಎಷ್ಟು ವೇಸ್ಟ್ ಮಾಡ್ತಾ ಇದ್ರು, ಅದನ್ನ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಿಲ್ಲ. ಅಂದ್ರೆ ಒಂದು ಫ್ರಿಜ್ಜಲ್ಲಿ ಡೀಪ್ ಫ್ರೀಸರಲ್ಲಿ ಯಾವ್ದು ಇಡಬೇಕು, ನಾರ್ಮಲ್ ಫ್ರೀಸರಲ್ಲಿ ಯಾವ್ದು ಇಡಬೇಕು ಅಂತ ಗೊತ್ತಿಲ್ಲದೆ ತರಕಾರಿನೆಲ್ಲ ಹಣ್ಣು ಹಂಪಲನ್ನೆಲ್ಲ ಡೀಪ್ ಫ್ರೀಸರ್ಲಿ ಇಟ್ಟು ಹಾಳು ಮಾಡಿ ಕಸಕ್ಕೆ ಬಿಸಾಕ್ತಾ ಇದ್ರು. ಅಲ್ಲಿ ನಮಗೆ ಒಂದೊಂದು ದಿನಕ್ಕೂ ಶಾರ್ಟೇಜ್ ಆಗ್ತಿತ್ತು. ಅಂದ್ರೆ 5 ದಿವಸಕ್ಕೆ ಫುಡ್ ಎಲ್ಲ ಖಾಲಿ ಆಗ್ಬಿಟ್ಟು ಬರೀ 1 ಚಪಾತಿಲಿ ಇದೀವಿ. ಇವಾಗ ನೋಡಿ ಇಷ್ಟಿಷ್ಟು ಕೊಡ್ತಾ ಇದಾರೆ ಇವರು ಟೀಮ್ ಅವರು. ಅಲ್ಲಿ ಬಿಗ್ ಬಾಸ್ ಮನೇಲಿ ಯಾವತ್ತಾದ್ರೂ ಮುದ್ದೆನ ಈ ತರ ಮಾಡ್ಕೊಂಡು ತಿಂದಿದ್ರಾ? ಇಲ್ಲ, ಒಂದ್ ದಿವಸ ಮಾಡ್ಕೊಂಡು ತಿಂದಿದ್ವಿ. ನೀವು ಹೋದ್ಮೇಲೆ, ಯಾಕಂದ್ರೆ ನೀವು ಪಾಪ ಗೊತ್ತಿಲ್ಲ, ಆದ್ರೆ 1 ದಿವಸ ನಾವು ಮಾಡ್ಕೊಂಡು ತಿಂದಿದ್ವಿ ಎಲ್ಲ. ಇಷ್ಟು ರುಚಿಯಾಗಿ ಮಟನ್ನು ಚಿಕನ್ನು ಮುದ್ದೆ ಸಿಕ್ಕಿತ್ತ ಅಲ್ಲಿ? ಈ ತರ ಮಸಾಲೆ ಅಲ್ಲಿ ಏನು ರುಬ್ಬಕ್ಕೆ ಮಿಕ್ಸಿನ ಇತ್ತು ಅಲ್ಲಿ. ಅಲ್ಲಿ ಎಷ್ಟಿರುತ್ತೆ ಇರೋ ಐಟಮ್ ಅಲ್ಲೇ ಮಾಡಬೇಕು. ಅವಾಗ ಇಷ್ಟು ಟೇಸ್ಟ್ ಮಾಡಕ್ಕೆ ಆಗಲ್ಲ. ಅದರಲ್ಲಿ ಒಂದಿನ ನಾನ್ ಮಟನ್ ಸಾರು ಮಾಡಿದ್ದೆ, ಆದ್ರೆ ವಿತೌಟ್ ಕಾಯಿ. ಯಾಕಂದ್ರೆ ನನಗೆ ಕಾಯಿ ಇಲ್ಲ ಇದ್ರೇನೆ ನನಗೆ ಟೇಸ್ಟ್ ಮಾಡೋಕ್ಕಾಗೋದು. ಆದ್ರೆ ಒಳಗಿದ್ದವರು ನನಗೆ ಬೈದ್ರು, ಎಲ್ಲ ವೇಸ್ಟ್ ಮಾಡ್ಬಿಟ್ಟೆ, ಚೆನ್ನಾಗಿ ಮಾಡಿಲ್ಲ ಅಂತ. ಯಾಕಂದ್ರೆ ನನಗೆ ಏನೇನು ಐಟಮ್ ಬೇಕಿತ್ತು ಅದು ಕೊಡ್ಲಿಲ್ಲ ಅವರು. ಆಮೇಲೆ ಇರ್ಲಿಲ್ಲ, ಸಾರಿ ಕೊಡೋದೇನ ಒಳಗೆ ಇರಲಿಲ್ಲ. ಆ ಕಾರಣದಿಂದ ನಾನು ಮಟನ್ ಮಾಡಿದ್ದು ಸ್ವಲ್ಪ ನೀರಾಗಿತ್ತು, ಅದು ಇಷ್ಟ ಆಗಲಿಲ್ಲ ಜನಕ್ಕೆ. ಆದರೆ ನಾನು ಆಚೆ ಬಂದು ಅದಕ್ಕಿಂತ ಸೂಪರಾಗಿ ಮಾಡ್ತೀನಿ. ಒಂದಿನ ಮನೆಗೆ ಬನ್ನಿ ಎಲ್ಲ ಊಟಕ್ಕೆ. ಇವಾಗೆಲ್ಲ ಖಾಲಿ ಮಾಡಿ, ನಾನು ಆಗಲೇ 2 ತಿನ್ಬಿಟ್ಟೆ. ಅಲ್ಲ, ಇಬ್ರು ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ಕೊಂಡ್ಬಿಟ್ಟಿವಿ, ಹೆಂಗಪ್ಪ ಊಟ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ. ಸುಮ್ಮನೆ ಕಾಂಪಿಟೇಷನ್ ಅಂತ ಪ್ಲಾನ್ ಮಾಡ್ಬಿಟ್ಟು ಗಿಟ್ಟಿಸ್ಕೊಂಡ್ಬಿಟ್ವಿ ಅವರಿಂದನೇ ಕಲಟ್ ಹಾಕಿಸಿಂದ. ನಾನು ಬೇರೆ ಡ್ರೈ ಆಗಿ ಹೋಗ್ಬಿಟ್ಟಿದ್ದೆ. ಹೆಂಗಪ್ಪ ಪ್ರೋಟೀನ್ ಫುಡ್ ಇಲ್ಲ, ಹೆಂಗೆ ತಿನ್ನೋದು ಅನ್ಕೊಂಡಿದ್ದೆ. ಒಳ್ಳೆ ಚಿಕನ್ ಖಾಲಿ ಮಾಡಿದ್ರಿ ಸರ್. ಮಾತಾಡ್ಕೊಂತ ನಾನು 1 ಮುದ್ದೆ ಫುಲ್ ಖಾಲಿ ಮಾಡಿ. ಅಯ್ಯಪ್ಪ, ನಾವು ಇನ್ನೂ ಅರ್ಧ ಹಂಗಾರೆ ತಳಿ ನಾವು ಸ್ಪೂನಲ್ಲಿ ಬೇಬೇಕು ತಿನ್ಬಿಡ್ತೀವಿ ಸರ್. ಈಗ ನಾವು ಸೋಷಿಯಲ್ ಮೀಡಿಯಲ್ಲಿ ಏನು ಒಳ್ಳೇದು ಮಾಡ್ತೀವಿ ಅದು ಜನ ಇಷ್ಟಪಡಲ್ಲ, ವೈರಲ್ ಆಗಲ್ಲ. ನಾವೇನು ಉಲ್ಟಾ ಮಾಡ್ತೀವಿ, ಎಪ್ಪು ಅವನ ಎಂಥ ಅಪ್ಪ ಇವನು ಮಗಂದು ಫೇಲ್ ಆಗಿದ್ದು ಪಾರ್ಟಿ ಮಾಡ್ತಾವನೆ ಅಂತ ಇಂಥದೇ ವೈರಲ್ ಆಗೋದು. ಇವಾಗ ನನ್ನ ಮಗ ನೋಡಿ ಬರೀ 4 ಸಬ್ಜೆಕ್ಟಲ್ಲಿ ಅಟೆಂಡ್ ಶಾರ್ಟೇಜ್ ಅಂತ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಕರೆದಿದ್ರು ಕಾಲೇಜಲ್ಲಿ. ನಾನೇನು ಮಾಡಿಬಿಟ್ಟೆ, ಅದನ್ನೇ ನನ್ನ ಮಗನಿಗೆ ಹೇಳ್ಕೊಟ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು ನೀನು ಫೇಲ್ ಪಾರ್ಟಿ ಅಂತ ಮಾಡ್ತೀನಿ. ಯಾಕಂದ್ರೆ ಅವ್ನು ಬರ್ಡೇ ಇತ್ತು, ಅದೇ ಬರ್ಡೇ ಅಂತ ಕರೆದ್ರೆ ಒಂದು ಮೀಡಿಯಾನು ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಫೇಲ್ ಪಾರ್ಟಿ ಅಂದ ತಕ್ಷಣ ಏನು ಮೀಡಿಯಾ ಮೇಲೆ ಮೀಡಿಯಾ ಬಂದರು. ಅಂದರೆ ಅಲ್ಲಿ ಬಂದ ಮೇಲೆ ನಾನು ಒಂದು ಸಮಾಜಕ್ಕೆ ಸೇವೆ ಹೇಳೋ ಥರ ಒಂದು, ನೀವು ಇದ್ರಿ ಅವತ್ತು ಸಾಕ್ಷಿ, ನೀವು ಇದ್ರಿ, ನಿಮ್ಮ ಮುಂದೆನೇ ಹೇಳಿದೆ. ಏನಂತ ಹೇಳಿದೆ, ಈಗ ಒಂದು 80% ತೆಗಿತಾರೆ ಮಕ್ಕಳು, ಅವ್ರ ಮನೆಯಲ್ಲಿ ಬಂದು ಯಾಕೆ 80% ತೆಗೆದೆ 90% ತೆಗಿಲಿಲ್ಲ ಅಂತ ಹೊಡಿತಾರೆ, ಬಡಿತಾರೆ ಅಂತ ಹೆದರ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಜನತೆಗೆ ಒಂದು ಸುದ್ದಿ ಕೊಡೋಕ್ಕೋಸ್ಕರ ಪಾರ್ಟಿ ಮಾಡಿ ನನ್ನ ಮಗ ಫೇಲೇ ಆಗಿರಲಿಲ್ಲ, ಆದರೂ ಫೇಲ್ ಪಾರ್ಟಿ ಅಂತ ಒಂದು ವರ್ಲ್ಡ್ ನ್ಯೂಸ್ ಮಾಡಿದೆ. ಅವತ್ತು ಅದನ್ನು ಒಬ್ಬರು ಹಾಕಿಲ್ಲ, ನಾನು ಒಳ್ಳೇದು ಹೇಳಿರೋದನ್ನ ಒಬ್ಬರು ಹಾಕಿಲ್ಲ, ಬರೀ ಅವ್ನು ರಿಯಲ್ ಆಗಿ ಫೇಲ್ ಆದ ಅಂತಾನೆ ಹಾಕಿದ್ರು. ಅದಕ್ಕೆ ಓಡ್ಬಿಟ್ಟು ಇವತ್ತು ನನ್ನ ಮಗ ಹರ್ಷ ಅನ್ನೋದಕ್ಕೆ ಎಲ್ಲಿ ಒಂದು ಬಿಗ್ ಬಾಸ್ ವೇದಿಕೆ ಆಗಲಿ, ಅನುಬಂಧ ಅವಾರ್ಡಲ್ಲಾಗಲಿ, ನಾವು ಸ್ಟೇಜ್ ಮೇಲೆ ಬರಲಿ, ಆಮೇಲೆ ಇವರು ತುಕಾಲಿ ಸಂತೋಷ್ ಅವ್ರು ಬರಲಿ, ಮೊನ್ನೆ ಹೊಸಪೇಟೆಗೆ ಹೋಗಿದ್ರಂತ, ಬಳ್ಳಾರಿಗೋ ಎಲ್ಲೋ, ಅವರು ಇಷ್ಟು ವರ್ಷ ಪಾಪ ಅವ್ರು ಎಲ್ಲೆಲ್ಲಿ ಹೋದ್ರು ಒಂದು ಮೀಡಿಯಮಾಗಿ ರೆಕಗ್ನೈಸೇಷನ್ ಇತ್ತಂತೆ. ನಂದು ಮಾಡಿದ ಮೇಲೆ, ನಂದು ಮಿಮಿಕ್ರಿ ಥರ ಮಾಡಿದ ಮೇಲೆ ಅವ್ರು ಎಲ್ಲೋದ್ರು ಹರ್ಷ ಅಂತ ಓಡ್ ಬರ್ತಾರಂತ ಅವ್ರ ಹತ್ರ. ಅಂದರೆ ಆ ಥರ ಜನಕ್ಕೆ ಏನಂದರೆ ಎಲ್ಲ ಉಲ್ಟಾ ಬೇಕು. ಯಾವುದು ಒಳ್ಳೆ ಕೆಲಸ ಮಾಡ್ತೀವಿ, ನಾವು ಸಮಾಜ ಸೇವೆ ಮಾಡಿದ್ದೀವಿ, ಒಂದು ಬಡವ್ರಿಗೆ ಒಂದು ಅನ್ನದಾನ ಮಾಡಿದ್ದೀವಿ, ಅದು ಬಡವ್ರ ಮಕ್ಳಿಗೆ ಬರೀ ನಾನ್ ವೆಜ್ ಊಟನೇ ಹಾಕಿದ್ದೀನಿ, ಆಮೇಲೆ ಹೊಸ ಬಟ್ಟೆ 7 ಅವರ್ ಸೆಲೆಕ್ಟ್ ಮಾಡಿದ್ದೀನಿ ಅಂಥ ವಿಷಯ ಎಲ್ಲ ನಾವು ಹೇಳಿದ್ರೆ ಮೀಡಿಯಾ ಅವರೆಲ್ಲ ಕಟ್ ಮಾಡಿಬಿಡ್ತಾರೆ. ಅದನ್ನು ಅವ್ರಿಗದು ಬೆಳೆ ಬೇಯಲ್ಲ. ಯಾವುದು ಕೆಟ್ಟದು ಅದಕ್ಕೊಂದು ಸ್ಯಾಂಪಲ್ ಹೇಳ್ತೀನಿ. ಮೊನ್ನೆ ದರ್ಶನ್ ಮೂವಿಲಿ ಮಾಡಿರೋರು ನನಗೆ ಒಂದು ಫಂಕ್ಷನಲ್ಲಿ ಬಂದಿದ್ರು, ನನ್ನ ಜೊತೆ ಆ್ಯಕ್ಟ್ ಮಾಡಿರೋರು. ನಾನು ಅವ್ರಿಗೆ ಸಾಕ್ಷಿ ಇಟ್ಕೊಂಡು ಹುಡುಕ್ಬಿಟ್ಟು ಕರೆದ್ಬಿಟ್ಟು ಸರ್ ಹೇಳಿ ಸರ್ ಅಂತ ಅಂದರೆ, ಅವರು ಕಪ್ಪುಗಿದ್ರಿ ಆದರೆ ರಿಯಲ್ ಆಗಲ್ಲ, ಮೇಕಪ್ ಮಾಡಿದರು ಅಂತ ಹೇಳಿದ್ದಾರೆ. ಅದು ಒಂದು ದೊಡ್ಡ ಪ್ರಮುಖ ಚಾನಲಲ್ಲಿ ಫುಲ್ಲಾಗಿ ಹಾಕಿದ್ದಾರೆ. ಅವರು ಅದನ್ನು ತೊಗೊಂಡು ಕಟ್ ಮಾಡಿ ಬರೀ ಅವ್ರು ಕಪ್ಪುಗಿದ್ರಿ ಅಲ್ಲಿಗೆ ಕಟ್ ಮಾಡಿಬಿಟ್ಟು ಅದನ್ನೇ ಫುಲ್ಲು ಟ್ರೋಲ್ ಮಾಡ್ತಾವ್ರೆ. ಆದರೆ ಅದರಿಂದನೇ ನಾನು ಫೇಮಸ್ ಆಗ್ತಾ ಇರೋದು. ನಾನು ಅಂಥವ್ರಿಗೆ ಧನ್ಯವಾದ ಹೇಳೋದು. ಯಾಕಂದರೆ ಒಳ್ಳೆಯದು ಬೆಳೆಯಲ್ಲ, ಫುಲ್ಲು ಅದು ಇರೋದು ಓಡೇ ಇಲ್ಲ. ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋರ್ದೆಲ್ಲ 11 ಮಿಲಿಯನ್ 12 ಮಿಲಿಯನ್ 13 ಮಿಲಿಯನ್ವರೆಗೂ ಓಡಿದೆ. ಅದರಿಂದ ನಾನು ಟ್ರೋಲ್ ಮಾಡೋರು 1000 ಮಾಡ್ಕೊಳ್ಳಿ, ಈ ಕಿವಿಲ್ ಬಿಡ್ತೀನಿ. ಆಮೇಲೆ ಬೇರೆಯವ್ರಿಗೂ ಹೇಳೋದು ನಾನು ಅಷ್ಟೇ, ಟ್ರೋಲ್ ಮಾಡೋರಿಗೆ ಏನು ತಲೆನೇ ಕೆಡ್ಸ್ಕೊಬೇಡಿ. ಅವರು ನಿಮ್ಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಬೆಳೆದಿದ್ದೀರಾ ಅಂತ ಅರ್ಥ. ಅದರಿಂದ ನಿಮ್ಮನ್ನ ಟ್ರೋಲ್ ಮಾಡ್ತಾ ಇರ್ತಾರೆ ಕೆಳಗೆ ತುಳಿಯೋದಕ್ಕೆ. ಅದು ಸ್ವಲ್ಪ ಜನ ಮಾತ್ರ ಆ ಥರ ಕ್ಯಾರೆಕ್ಟರ್ಗಳಿರ್ತಾರೆ, ಅಂಥವ್ರಿಂದನೇ ನಾವು ಫೇಮಸ್ ಆಗಿರೋದು. ಅದಕ್ಕೆ ನೀವು ತಲೆ ಕೆಡ್ಸ್ಕೊಬೇಡಿ. ಯಾಕಂದರೆ ನೀವು ನಮಗೆ ಕೊಲಾಪ್ ಕೊಟ್ಟಾಗ ನೀವು ಸ್ಟಾರ್ಟಿಂಗಲ್ಲಿ ಸಾರ್ ಬರೀ ಬ್ಯಾಡ್ ಕಮೆಂಟ್ಸ್ ಬರ್ತಿದೆ ಅಂತ ಫೀಲ್ ಆದ್ರಿ. ಆಯಿತಾ, ನಾನು ಒಂದೇ ಬುದ್ಧಿವಾದ ಹೇಳಿ ಸರ್, ಅದರಿಂದನೇ ನೀವು ಬೆಳೆಯೋದು ಅಂತ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಬೈರಿ ಅಂತ. ನನಗೆ ಬೇಕಾಗಿರೋದು ಬರೀ ಕೌಂಟ್ಸು, ವ್ಯೂಸ್ದು,
ಶೇರ್ದು ಕಮೆಂಟ್ಸ್ದು. ನನಗೆ ಬಂದು ಕೌಂಟ್ಸ್ ಮುಖ್ಯ. ನಾನು ಕೆಳಗಡೆ ನೋಡೋದೇ ಇಲ್ಲ. ಅದು ನೋಡಿದಷ್ಟು ತಲೆ ಕೆಡುತ್ತೆ, ನಿದ್ದೆ ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ. ಅದರಿಂದ ನೋಡಿ ನನ್ನ ಕಣ್ಣು ಎಷ್ಟು ಬೆಳ್ಳಗಿದೆ, ನೀವು ನೋಡಿ ಎಷ್ಟು ಕಪ್ಪಗಾಗಿ ಹೋಗಿದ್ರೆ. ನೀವು ಯಾವುದೋ ವಿಡಿಯೋ ಹಾಕಿದ್ರು ಮಿಲಿಯನ್ ಗಟ್ಟಲೆ ಹೋಗುತ್ತಲ್ಲ ಸರ್. ಸರ್ ನಾನು ಆ ಥರದ್ದೇ ನಾಯಿನ ಹುಡುಕ್ಬಿಟ್ಟು ನನಗೆ ಅದೇ ಆದ ಬ್ರೋಕರ್ಸ್ಗಳಿದ್ದಾರೆ ಸರ್. ನನಗೆ ಇಂಗ್ಲೀಷ್ ಬರಲ್ಲ, ಅದಕ್ಕೆ ನಾನು ಫಾರಿನ್ಗೆ ಚಾಟ್ ಮಾಡಲ್ಲ. ಫಾರಿನ್ವರೆಗೂ ನನಗೆ ಮೆಸೇಜ್ ಮಾಡೋಕ್ಕೆ ಚಾಟ್ ಮಾಡೋಕ್ಕೆ ಬರಲ್ಲ. ನಾನು ಯಾಹೂಲಿ 95,000 ಮೆಸೇಜ್ ನೋಡಿಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾನು ಬಕ್ರಾಗಳು ತರಿಸ್ತಾರೆ ಇಂಡಿಯಾ ಒಳಗೆ. ಯಾಕಂದರೆ ಇಂಡಿಯಾ ಒಳಗೆ ಇಂಪೋರ್ಟ್ ಮಾಡೋದು ಬ್ಯಾನ್ ಆಗಿದೆ. ನಾನು ಒಂದು ಸಂಸ್ಥೆದ ಪ್ರೆಸಿಡೆಂಟ್ ಆಗಿರೋದ್ರಿಂದ ನನಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತು. ಆ ಕಾರಣದಿಂದ ನಾನು ಬೇರೆಯವ್ರ ಬಕ್ರಾಗಳು ಇಂಡಿಯಾ ಒಳಗೆ ತೊಗೊಂಡು ಬರ್ತಾರೆ. ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರಲ್ಲ. 4 ಗೋಡೆ ಮಧ್ಯೆ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ನಾನು ಅಂಥವ್ರಿಗೆ ಏನು ಮಾಡ್ತೀನಿ, ಬೇರೆಯವ್ರ ಬ್ರೋಕರ್ ನನಗೆ ಅಂದರೆ ಅವರು ಜಾಸ್ತಿ ರೇಟ್ ಹೇಳ್ತಾರೆ. ನಾನೇನು ಮಾಡ್ತೀನಿ, ಬೇರೆಯವ್ರನ್ನ ಬಿಟ್ಬಿಟ್ಟು ಅದನ್ನು ತೊಗೊಳ್ಳೋವರೆಗೂ ನಿದ್ದೆ ಮಾಡಲ್ಲ. ಒಂದು ನಾಯಿ ಏನಾದ್ರು ಹೇಮ ಆಗಿಬಿಟ್ರೆ ಆ ನಾಯಲ್ಲಿ ಏನೋ ಒಂದು ಗತ್ತಿದೆ, ಅದರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಇತ್ತಂದರೆ ನಾನು ಕ್ಲಿಕ್ ಆಗ್ತೀನಿ ಅನ್ನೋದು ಏನಾದ್ರು ಅನ್ನಿಸ್ಬಿಟ್ರೆ ನನಗೆ ಆ ನಾಯಿನ ತೊಗೊಳ್ಳೋವರೆಗೂ ಬಿಡಲ್ಲ. ಅದರಿಂದ ನಾನು ಹೈಯೆಸ್ಟ್ ರೇಟ್ ಕೋಟ್ ಮಾಡಿ ತೊಗೊಳ್ತೀನಿ. ಅದರಿಂದನೇ 50 crore ವರ್ತ್, 100 CR ವರ್ತ್ ಅಂತ ಎಲ್ಲ ನ್ಯೂಸಲ್ಲಿ ಬರೋದು. ಇವಾಗ ಬಂದು ಕ್ಯಾಡಬಾಮ್ಸ್ ಪ್ಯಾಬ್ಲೋ ಎಸ್ಕೋಬಾರ್ ಅಂತ ಒಂದು ಡಾಗ್ ತೊಗೊಂಡಿದ್ದೀನಿ. ಅದ್ರದ್ದು ವಿಶೇಷತೆ ಏನು ಅಂದರೆ, ಹುಟ್ಟಕ್ಕಿಂತ ಮುಂಚೆನೆ 5ನೇ ತಿಂಗಳಲ್ಲಿ ಅದು ಹುಟ್ಟಿರೋದು. 3ನೇ ತಿಂಗಳಲ್ಲಿ 2025 ಮಾರ್ಚಲ್ಲಿ ವರ್ಲ್ಡ್ ನ್ಯೂಸಲ್ಲಿ ಆ ನ್ಯೂಸ್ ತೋರಿಸ್ತೀನಿ ನಾನು. ಅದು ಆ ಟೈಮಲ್ಲಿ ನಿಮ್ಮದು ನೆಕ್ಸ್ಟ್ ಕನ್ಸ್ ಏನು ಅಂತ ಒಂದು USA ಇಂದ ಬಂದಿರೋರು ನನಗೆ ಇಂಟರ್ವ್ಯೂ ಕೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ ಏನಂತ ಅಂದರೆ, ನೆಕ್ಸ್ಟ್ ನಂದು ಕನಸು ಬಂದು ಒಂದು ಡಾಂಕಿ ಸೈಜ್ ನಾಯಿನ ತೊಗೋಬೇಕು ಅಂತ. ಅದು ಬೇಕಾದ್ರೆ ಗೂಗಲ್ ಮಾಡಿ ನೀವೇ ಚೆಕ್ ಮಾಡಿ ಅದ್ರಲ್ಲಿ ಬಂದ್ಬಿಡುತ್ತೆ ಅದು. ಆ ಡಾಗ್ನ ಹುಟ್ಟಕ್ಕಿಂತ ಮುಂಚೆನೇ ವರ್ಲ್ಡ್ ನ್ಯೂಸ್ ಮಾಡಿದ್ದೆ. ಈಗ ಯಾರು ಒಂದು ಪ್ರಾಡಕ್ಟ್ ಇವಾಗ ಇದೆ ಅಂದ್ಕೊಳ್ಳಿ, ಇದು ಯಾವ ಬ್ರ್ಯಾಂಡು, ಈ ಬ್ರ್ಯಾಂಡ್ ಇವತ್ತು ಇಲ್ಲಿ ಇರುತ್ತೆ, ಇದು ನಾವು ತೊಗೊಳ್ತಾ ಇದ್ದೀವಿ ಅನ್ನೋದೇ ಗೊತ್ತಿರಲ್ಲ, ತಯಾರಿಸೇ ಇರಲ್ಲ. ಇದನ್ನು ವರ್ಲ್ಡ್ ನ್ಯೂಸ್ ಮಾಡ್ತೀರಾ ನೀವು, ಗೊತ್ತಿಲ್ಲದೇ ಇರೋ ವಸ್ತುನ ವರ್ಲ್ಡ್ ನ್ಯೂಸ್ ಮಾಡ್ತೀರಾ. ಅದು ನಾನು ಮಾಡಿದ್ದೀನಿ. ಇದು ನನ್ನ ಕೆಪಾಸಿಟಿ, ಅರ್ಥ ಆಯ್ತಾ? ಆ ಡಾಗ್ ಬಂದು 5th ಹುಟ್ಟುತ್ತೆ. ಅದನ್ನು ತರಿಸ್ತೀನಿ. ಅದು ಯಾವ ಥರ ಇರುತ್ತೆ ಅಂದರೆ, ಕಣ್ಣೆಲ್ಲ ಒಂಥರ ಕುಡುಕ್ರು ಥರ ಹಂಗೆ ಸ್ಯಾಗ್ ಆಗ್ಬಿಟ್ಟು ಹಂಗೆ ನಡೆಯೋದು ಅಷ್ಟೇ, ತೂರಾಡ್ಕೊಂಡು ಒಳ್ಳೆ ಗಾಂಜಾ ಮಾಸ್ಟರ್ ಥರ. ಆ ಕಾರಣದಿಂದನೇ ಪ್ಯಾಬ್ಲೋ ಎಸ್ಕೋಬಾರ್ ಅನ್ನೋನು ಗಾಂಜಾಗೇನೆ ಮಾಸ್ಟರ್. ಅವನು ಅಂದರೆ ವರ್ಲ್ಡಲ್ಲೇ ನಂಬರ್ 1 ಗಾಂಜಾ ಡೀಲರು. ಈಗ ಇಲ್ಲ, ತೀರೋಗಿದ್ದಾರೆ. ಅವ್ರ ಹೆಸರನ್ನೇ ಅದಕ್ಕಿಟ್ಟೆ. ಏನಕ್ಕಂದ್ರೆ ಅದೇ ಥರ ಹೋಲ್ತಿತ್ತು ಅದು ಬಿಹೇವ್ ಆಗಲಿ, ಅದು ಕಣ್ಣಾಗಲಿ ತೂರಾಡ್ಕೊಂಡು ಒಂಥರ ಹೆಂಗೆಂಗೋ ಓಡಾಡೋದು ಆ ಥರ. ಅದರಿಂದ ಅದನ್ನು ಫ್ಯಾಬ್ಲೋ ಎಸ್ಕೋಬಾರ್ ಅಂತ ಇಟ್ಟು ಈಗ 100 CR ವರ್ತ್ ಡಾಗ್ ಅಂತ ಅದನ್ನು ನೀವು ಗೂಗಲ್ ಮಾಡಿ ಅದೇ ನಾಯಿ ಬರುತ್ತೆ. ಸರ್ ಏನು ಸರ್ ಮಾತಾಡ್ತಾ ಮುದ್ದೆನೇ ಖಾಲಿ ಮಾಡಿದ್ರಲ್ಲ ಸರ್ ನೀವು. ಬರೀ ಮಾತಾಡೋದೇ ಆಗ್ಬಿಡ್ತಲ್ಲ ಸರ್ ಮೆತ್ತಗೆ. ನಾನು ಆಮೇಲೆ ಇದು ಮೊಲದು ರೇಸ್ ಇದೆಯಲ್ಲ ಆ ಥರ ಆಗೋಯ್ತು. ನೀವು ಬರೀ ಮಾತಾಡ್ತಾನೆ ಇದ್ದೀರಾ. ನಾನು ನೀವು ಮಾತಾಡ್ತಾ ಇರಲಿ ಅಂತ ಮೆತ್ತಗೆ ಎಲ್ಲ ನೋಡಿ ಕೈಯಲ್ಲೂ ತಿಂತಾ ಇದ್ದೀನಿ. ಅಲ್ಲಿ ಏನೊಂದು 10 ಮುದ್ದೆ ತಿಂದ್ರೆ ನೀವು ಹೇಳ್ಕೊಟ್ಟಿದ್ದೆ ಎಲ್ಲ ಬಾಯಿಗೆ ಹಾಕೊತಾ ಇದ್ದೀನಿ. ನೋಡಿ ನಾನು 8 ಮುದ್ದೆ ತಿನ್ನೋದಕ್ಕೆ ನನಗೆ ಸಾಕಾಗೋಯ್ತು. ಇವ್ರು 10 ಮುದ್ದೆನೂ ಖಾಲಿ ಮಾಡಿದ್ರೆ ಮರ. ಬರೀ ಮಾತಾಡೋದೇ ಆಗೋಯ್ತಲ್ಲ. ನಾನು ಮೆತ್ತಗೆ ನೀವು ಮಾತಾಡ್ತಾ ಇರಲಿ ಅಂದ್ಬಿಟ್ಟು ಇಲ್ಲಿ ಸೈಲೆಂಟಾಗಿ ತಿನ್ಕೊಂತ ಇದ್ದೆ. ಗೊತ್ತಾ ನಿಮ್ಗೆ ಗೊತ್ತಾಗಿದ್ದಂಗೆ. ನನಗಂತೂ 8 ಮುದ್ದೆಗೆ ಸಾಕಾಗೋಯ್ತು ಸರ್. ನೋಡಿ ಹತ್ಕೊಂಡು ತಿನ್ನಿ, ಬೇಗ ತಿಂತೀರ. ನಂತರ ಸ್ಪೂನಲ್ಲಿ ಈ ಸ್ಟೈಲಲ್ಲಿ ತಿನ್ನಿ. ಕೈಯಲ್ಲಿ ತಿಂದ್ರೆ ಲೇಟ್ ಆಯ್ತದೆ. ಇಲ್ಲಿ ನೋಡಿ ಸ್ಪೂನಲ್ಲಿ ತಿನ್ನೋದು ನಾನು ಕೈನ ಸ್ಪೂನ್ ಮಾಡ್ಕೊಂಡಿದ್ದೆ, ನೀವು ಸ್ಪೂನಲ್ಲಿ ಎಷ್ಟು ಫಾಸ್ಟಾಗಿ ತಿಂದಿದ್ದೀವಿ ನೋಡಿ. ಸ್ಪೂನೇ ಬೇಗ ಆಗೋದು. ಸರ್ ನೀವು ನನಗೆ ವೈರಲ್ ಸ್ಟಾರ್ ಅಂತಿರಲ್ಲ, ಅದಕ್ಕೆ ನನಗೆ ಅವಾರ್ಡ್ ಬರೋಕ್ಕೆ ಕಾರಣ ಗೊತ್ತಾ? ಏನು ಸರ್ ಕಾರಣ? ಬಿಗ್ ಬಾಸಲ್ಲಿ ಎಷ್ಟೊಂದು ಜನ ಇದ್ದಾರೆ. ರಜತ್ ಸರ್ ಅವರೆಲ್ಲ 2 ಸಲ ಬಂದಿರೋರು. ಅವರು ಒಂದು ಹೊಸದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಇದ್ರಂತೆ. ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೇಳಿದ್ರೆ ಎಲ್ಲರ ಓಟನ್ನು ಸತೀಶ್ ಕ್ಯಾಡಬಾಮ್ಸ್ದೇ ರೀಲ್ಸ್ ಓಡ್ತಾ ಇರೋದು. ಅದಕ್ಕೆ ಬೋಣಿ ಅವರಿಂದನೇ ಮಾಡು ಅಂತ ಹೇಳಿದ್ರಂತೆ. ಅದಕ್ಕೆ ಕಾಲ್ ಮಾಡಿಬಿಟ್ಟು, ಸರ್ ನಾವು ಬೋಣಿನೇ ನಿಮ್ಮದು ಯೂಟ್ಯೂಬ್ ಚಾನಲ್ಲೇ ನಂದನ್ನು ನಿಮ್ಮದ್ರಿಂದನೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಅಂದ್ಬಿಟ್ಟು ಕರೆದ್ಬಿಟ್ಟು 1 ಅವರ್ಗೆ ಅಂತ ಕರೆದ್ರು ಸರ್. 4 ಅವರ್ ಮಾಡಿದ್ರು. ಅದರಲ್ಲಿ ಅವ್ರು ರೋಸ್ಟ್ ಮಾಡೋಕ್ಕೆ ನಾನು ಕರೆದಿದ್ದು, ನಾನೇ ಅವ್ರನ್ನ ರೋಸ್ಟ್ ಮಾಡಿದ್ದೀನಿ. ಆದರೆ ಅವ್ರು ಎಡಿಟ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕಿದ್ದಾರೆ. ಆಮೇಲೆ ಅವರು ಒಂದು ಬರೋಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳಿದರು, ಸುದೀಪ್ ಸರ್ದು ರೆಡಿ ಇದೆ ಆದರೂ ಅವ್ರು ಫಸ್ಟ್ ಆಗ್ತಾ ಇಲ್ಲ, ನಂದನ್ನು ಫಸ್ಟ್ ಹಾಕ್ಬಿಟ್ಟು ಬೋಣಿ ಮಾಡಿಬಿಟ್ಟು ಆಮೇಲೆ ಹಾಕ್ತೀನಿ ಅಂತ. 1 ಡೇಗೆ 12,500 ಸಬ್ಸ್ಕ್ರೈಬರ್ ಆಗಿದ್ದಾರೆ. 1 ಡೇಗೆ 6 ಲಕ್ಷ ವ್ಯೂಸ್ ಆಗಿದೆ. 1 hour 20 minutes ವಿಡಿಯೋ. ಅಷ್ಟು ದೊಡ್ಡ ವಿಡಿಯೋ ಅಂದರೆ ನಾನು ಎಷ್ಟು ವೈರಲ್ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ ಸರ್, ನೀವು ಆಗಲೇ ತಿನ್ನೋಕ್ಕಾಗಲ್ಲ ಅಂತ ಸ್ಟಾಪ್ ಮಾಡಿದ್ದೀರಾ. ನಾನು ಬರೀ ಅರ್ಧ ಅಷ್ಟೇ ಫಿನಿಶ್, ಇಷ್ಟು ಇದರಲ್ಲಿ ಅರ್ಧ ಅಷ್ಟೇ ಫಿನಿಶ್ ಅಂದರೆ ಬಿಟ್ಟಿರೋದು. ನೀವು 2 ಬಿಟ್ಟಿದ್ದೀರಾ, ನೀವು ಸೋತಿದ್ದೀರಾ. ಈಗ ನಾನು ಮಟನ್ನು 1.5 kg ತಿಂತೀನಿ, ಮುದ್ದೆನೂ ಒಂದು 8 ತಿಂತೀನಿ, 10 ತಿಂತೀನಿ ಅಂತ ಈಗ ಪ್ರೂವ್ ಮಾಡಿದ್ದೀನಿ. ಇದರಲ್ಲಿ ನಾನೇ ಗೆದ್ದಿದ್ದೀನಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸು ಕಲರ್ ಟಾಕೀಸ್ನವ್ರಿಗೆ ಹೇಳಬೇಕು. ಥ್ಯಾಂಕ್ ಯು ಸರ್.